ಶಿವಕುಮಾರ್ ಅವರು ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ನಾನು ಇನ್ನು ಮುಂದೆ ಯಾವುದ್ರ ಬಗ್ಗೆ ಮಾತಾಡೋದಿಲ್ಲ. ಪಕ್ಷದಲ್ಲಿರುವಂತಹ ವಕ್ತಾರರುಗಳಿದ್ದಾರೆ, ಬೇರೆ ನಾಯಕರುಗಳಿದ್ದಾರೆ, ಅವರು ಮಾತಾಡ್ಕೊಳ್ತಾರೆ. ನಾನು ಸದನದಲ್ಲಿ ಮಾತಾಡಿದರೂ ವಿವಾದ ಆಗುತ್ತೆ, ಹೊರಗಡೆ ಮಾತಾಡಿದರೂ ವಿವಾದ ಆಗುತ್ತೆ, ನಾನು ನಿಜ ಹೇಳಿದರೂ ವಿವಾದ ಆಗುತ್ತೆ, ನನ್ನ ಅಕ್ಕಪಕ್ಕದಲ್ಲಿರೋರೇ ಸೇರಿಕೊಂಡು ಇದರ ವಿವಾದ ಮಾಡ್ತಿದ್ದಾರೆ ಅನ್ನುವಂತಹ ಬೇಸರ ಅವರಿಗೆ ಕಾಡೋದಕ್ಕೆ ಶುರುವಾಗಿದೆ. ನಾಡ ಹಬ್ಬ ದಸರಾಗೆ ಈಗಾಗಲೇ ಧರ್ಮದ ಕಳಂಕ ಅಂಟಿಕೊಂಡಿರೋದಕ್ಕೆ ಮುಖ್ಯ ಕಾರಣ ಒಂದು, ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಉದ್ಘಾಟನೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಾಗ ಬಿಜೆಪಿ ನಾಯಕರು ಅದರಲ್ಲಿ ಧರ್ಮವನ್ನು ಹುಡುಕೋದಕ್ಕೆ ಶುರು ಮಾಡಿದರು. ಸಾಹಿತ್ಯ ಅನ್ನೋದನ್ನು ಪಕ್ಕಕ್ಕಿಟ್ಟರು, ಧರ್ಮ ಮುಖ್ಯ ಆಯಿತು. ಧರ್ಮ, ನಂಬಿಕೆ ಈ ವಿಚಾರಗಳನ್ನು ತಂದರು. ನಾಡ ಹಬ್ಬದ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಈ ಧಾರ್ಮಿಕ ಟಚ್ಚನ್ನು ಕೊಡುವಂತಹ ಕೆಲಸವನ್ನು ರಾಜಕೀಯದ ಸುತ್ತಲೂ ಚರ್ಚೆ ಆಗೋದಕ್ಕೆ ನೋಡ್ಕೊಂಡ್ರು. ಈಗ ಆದರೆ ಅದು ಬಾನು ಅವರಿಗೆ ಸೀಮಿತವಾಗಿದ್ದಂಥ ಚರ್ಚೆಯನ್ನು ಬೆಟ್ಟಕ್ಕೆ ತಂದು ನಿಲ್ಲಿಸಿದ್ರು DCM DK ಶಿವಕುಮಾರ್ ಅವರು. ಯಾಕೆಂದರೆ ಶಿವಕುಮಾರ್ ಅವರ ಮಾತಿನಿಂದಾಗಿ ವಿವಾದ ಮತ್ತಷ್ಟು ಜಾಸ್ತಿ ಆಯಿತು. ವಿವಾದ ದೊಡ್ಡದಾಗ್ತಾ ಇದ್ದಂತೆಯೇ ಮೌನಕ್ಕೆ ಜಾರಿಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿಯವರು. ಇನ್ನು ಯಾವುದೇ ವಿಚಾರದಲ್ಲೂ ಮಾತಾಡಲ್ಲ ಅಂತೇಳಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಶಿವಕುಮಾರ್ ಅವರು ಎಡವಿದ್ದಲ್ಲಿ ಏನಾಯಿತು? ಯಾವ ಕಾರಣಕ್ಕೆ ಈಗ ಅವರು ಶಸ್ತ್ರತ್ಯಾಗ ಮಾಡಬೇಕಾದಂತಹ ಅನಿವಾರ್ಯತೆ ಈಗ ಅವರಿಗೆ ಎದುರಾಯಿತು ಅಂತೇಳಿ DKಶಿ ಮಾತುಗಳನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ BJP ಟಾಂಗ್ ಕೊಡ್ತಾ ಇದೆ. ನೀವು ಇದು ದೇವಸ್ಥಾನ ಹಿಂದೂಗಳ ಆಸ್ತಿ ಅಲ್ವಾ ಅಂತೇಳಿ ಕೇಳ್ತಾ ಇದ್ರೆ, ಹಾಗಾದ್ರೆ ಯಾರ ಆಸ್ತಿ ಅಂತ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಪಟ್ಟು ಹಿಡಿದು ಕೇಳ್ತಾ ಇದ್ರು, ಯಾರ ಆಸ್ತಿ ಅಂತ ಹೇಳಿ ಅಂತೇಳಿ. ಯಾಕಂದರೆ ಅವರು ಬೆಟ್ಟಕ್ಕೆ ಬರೋಕ್ಕೆ ಬಿಡೋದಿಲ್ಲ ಬಾನು ಅವ್ರನ್ನ ಅಂತ ಹೇಳಿದ ಕಾರಣಕ್ಕಾಗಿ ಶಿವಕುಮಾರ್ ಅವರು ಹೇಳಿದರು ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ. ನೋಡಿ, ಶೋಭಾ ಅವರ ಮಾತಿಗೆ ಉತ್ತರ ಕೊಡೋದಕ್ಕೆ ಹೋಗಿ ಇವರು ಹೇಳಿರುವಂಥ ಮಾತು ಹೀಗಿತ್ತು. ಹೀಗಾಗಿ ಇಲ್ಲಿ ಯಾಕಂದರೆ ಮಾತಿನ ನುಡಿದರೆ ಮಾತು ಹೆಂಗಿರಬೇಕು, ಮುತ್ತಿನ ಸಲಾಕೆ ಅಂತಿರ್ಬೇಕು. ಆದರೆ ಇಲ್ಲೇನಾಯಿತು, ಮಾತೆ ಅವ್ರನ್ನ ಅಟ್ಟಿಸ್ಕೊಂಡು ಬರುವಂಗಾಯಿತು. ಇಲ್ಲಿ CM ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹ ಶಿವಕುಮಾರ್ ಅವರು ಯಾರ ಓಲೈಕೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು BJPಯವರು ಕೇಳೋದಕ್ಕೆ ಶುರು ಮಾಡಿದರು. ಅವರ ಜಾತ್ಯತೀತತೆಯ ಕ್ರೆಡೆನ್ಷಿಯಲ್ಸ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದರು. ಯಾಕಂದರೆ ಜಾತ್ಯತೀತತೆ ಅನ್ನುವಂಥದ್ದು ಕೇವಲ ಒಂದು ಧರ್ಮದ ಓಲೈಕೆ ಮಾಡೋದು ಮಾತ್ರ ನಿಮ್ಮ ಜಾತ್ಯತೀತನ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತು ಸಹಜವೂ ಕೂಡ ಇಂತಹ ವಿಚಾರಗಳಲ್ಲಿ ಮಾತನಾಡಿದಾಗ BJP ತಿರುಗೇಟು ಕೊಡಲು ಹೋಗಿ ಎಡವಟ್ಟು ಮಾಡಿಕೊಂಡ್ರ ಶಿವಕುಮಾರ್ ಅವರು. ಅದಕ್ಕಾಗಿ ಈಗ ಅವರು ಮೌನವೇ ಆಭರಣ ಅನ್ನುವಂಥ ಕಡೆಗೆ ಈಗ ತೀರ್ಮಾನ ಕೈಗೊಂಡಂಗೆ ಇದೆ. ಹಿಂದೂಗಳ ಆಸ್ತಿ ಅಲ್ಲ ಎನ್ನುವ ಮೂಲಕ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ ಅನ್ನುವಂಥದ್ದು ಈಗ BJPಯವರು ಮಾಡ್ತಾ ಇರುವಂತಹ ಪ್ರತಿಪಾದನೆ. ಈ ಕಾರಣಕ್ಕಾಗಿಯೇ ಶಿವಕುಮಾರ್ ಅವರು ಕೂಡ ಅದನ್ನು ನಂತರ ಹೇಗೋ ಸ್ವಲ್ಪ ತಿರುಗಿಸ್ಕೊಂಡು ಅದು ಸರ್ಕಾರದ ಆಸ್ತಿ, ಅದು ಮುಜರಾಯಿ ಆಸ್ತಿ, ಅದು ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳೋದಕ್ಕೆ ನಾನು ಹೊರಟಿದ್ದು, ಅದು ಮಸೀದಿಗೆ ನಾವು ಹೋಗೋದಿಲ್ವಾ, ಚರ್ಚ್ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡಲ್ವಾ, ಅದನ್ನೇನು ಬೇಡ ಅಂತ ಹೇಳ್ತಾರಾ, ಈ ಪ್ರಶ್ನೆಗಳ ಮೂಲಕ ಉತ್ತರವನ್ನು ಕೊಡೋದಕ್ಕೆ ಮಾಡಿದರು. ಆದರೆ ಅದು ಅವರು ಅಂದ್ಕೊಂಡ ರೀತಿಯಂಥ ಪರಿಣಾಮ ಅಲ್ಲ. ಯಾಕೆಂದರೆ ಅವರ ಮಾತು ಅದಕ್ಕಿಂತ ದೊಡ್ಡದಾದಂತಹ ಅರ್ಥಗಳನ್ನು ಕೊಡುವಂತೆ ಇತ್ತು. ಹೀಗಾಗಿ ಮುಜರಾಯಿ ಆಸ್ತಿ ಎಂಬ ಸಮರ್ಥನೆಯಿಂದ ವಿವಾದ ಮತ್ತಷ್ಟು ಹೆಚ್ಚಳ ಆಯ್ತೇ ಹೊರತು ಅದು ಕಡಿಮೆ ಆಗಿಲ್ಲ. ಯಾಕಂದರೆ ಮುಜರಾಯಿ ಇಲಾಖೆ ಅನ್ನುವಂಥದ್ರ ಹೆಸರೇ, ಮುಜರಾಯಿ ಇಲಾಖೆ ಎಂದು ಯಾವುದನ್ನು ಕರಿತಾ ಇದ್ದೀವಿ ಅಂತ ಹೇಳಿದರೆ, ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯಗಳ ದತ್ತಿ ಇಲಾಖೆಯನ್ನು ಕರೆಯುವಂಥದ್ದು ಮುಜರಾಯಿ ಇಲಾಖೆ. ಅದು ಹಿಂದೂ ಧಾರ್ಮಿಕ ಅದು ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ವಿವಾದ ಜಾಸ್ತಿ ಆಗ್ತಾ ಇದ್ದರೆ ಸೈಲೆಂಟ್ ಆಗೋದಕ್ಕೆ ಶಿವಕುಮಾರ್ ಅವರು ನಿರ್ಧರಿಸಿದ್ದಾರೆ. ಹ್ಯಾಂಡ್ಸ್ ಅಪ್ ಅನ್ನುವಂತಹ ರೀತಿಯಲ್ಲಿ, ಇಲ್ಲ ಇನ್ನು ಸಾಕು ಇದರ ಬಗ್ಗೆ ಮಾತನಾಡೋದಿಲ್ಲ ಅಂತ ಹೇಳುವಂತಹ ತೀರ್ಮಾನಕ್ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಶಿವಕುಮಾರ್ ಅವರು ಮಾತನ್ನು ತೋರಿಸ್ತೀನಿ. ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದೇವ್ ವೈದ್ಯವ್ರಿಗೂ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಹೀಗೆ ನಾನೇ ಮಾತಾಡಲ್ಲ ಅಂತ ಅಧ್ಯಕ್ಷರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ಮಾತಾಡಲ್ಲ, ನಾನು ಬೆಟರ್ ನಾಟ್ ಟು ಸ್ಪೀಕ್ ಅಂತ ಹೇಳಿದ್ದಾರೆ. ಪಾಪ ಅಧ್ಯಕ್ಷರು ಮಾತನಾಡಬೇಕು, ಅಧ್ಯಕ್ಷರು ಮಾತಾಡಬಾರ್ದು ಅಂತೇಳಿ ಅಲ್ಲ, ಉಪಮುಖ್ಯಮಂತ್ರಿಗಳು ಮಾತನಾಡಬೇಕು. ಆದರೆ ಮಾತನಾಡುವಾಗ ಅದರ ಪರಿಣಾಮಗಳ ಬಗ್ಗೆ ಕೂಡ ಅವರು ಯೋಚನೆ ಮಾಡಬೇಕಾಗಿರೋದು ಅವ್ರದ್ದೇ ಅಲ್ವಾ. ಅಸೆಂಬ್ಲಿಯಲ್ಲಿ ಮಾತಾಡಿದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ನೋಡಿ, ಅವರದ್ದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಹಾಗೆ ಹೇಳಿದ್ದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗೊತ್ತಿಲ್ವಾ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ? ಮಾಧ್ಯಮದವ್ರನ್ನ ಬಿಟ್ಬಿಡಿ, ಅವರ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗೊತ್ತಿಲ್ವ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ? ಅವರೇ ಹೇಳಿದಾರಲ್ವ ನೀವು ಅಸೆಂಬ್ಲಿಯಲ್ಲಿ ಮಾತನಾಡಿರೋ ವಿಚಾರಕ್ಕೆ. ಇದು ಗಮನಾರ್ಹವಾಗಿರುವಂತಹ ಅಂಶ. ಆದರೆ ಇಲ್ಲಿ ಬಾನು ಆಯ್ಕೆಗೆ ವಿರೋಧವನ್ನು ಇವತ್ತು ಬಹುಶಃ ಅಶೋಕ್ ಅವರು ಸಡನ್ನಾಗಿ ಯಾವ ಕಾರಣಕ್ಕೆ ನಿನ್ನೆ ಇಡೀ ದಿವಸ ಮಾತಾಡಿರಲಿಲ್ಲ. ಮೊನ್ನೆ ಇದರೆಲ್ಲದರ ಲೀಡನ್ನು ತಗೊಳ್ತಾ ಇದ್ರು ಯಾರು? ಪ್ರತಾಪ್ ಸಿಂಹ ಅವರು, ಶೋಭಾ ಕರಂದ್ಲಾಜೆ ಅವರು, ಇವರೆಲ್ಲ ಮಾತನಾಡ್ತಾ ಇದ್ರು. ಅಶೋಕ್ ಅವರು ಇವತ್ತು ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ.
ಹಿಂದೂ ಆಚರಣೆ ನಂಬಿಕೆಗಳಿಗೆ ಮುಸ್ಲಿಮರಿಂದ ಆಘಾತ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅವರ ಪಕ್ಷದ ಅಧ್ಯಕ್ಷರು ಹೇಳಿದಂಥ ಸ್ಟೇಟ್ಮೆಂಟ್ ಬೇರೆ ಇತ್ತು. ಅವರ ಪಕ್ಷದ ಅಧ್ಯಕ್ಷರು ಹೇಳಿದಂಥ ಸ್ಟೇಟ್ಮೆಂಟ್ ಏನಿತ್ತು, ಅವರು ಒಂದು ವೇಳೆ ಅವ್ರಿಗೆ ನಂಬಿಕೆ ಇದೆ ಅಂತ ಹೇಳಿದರೆ ಪದ ಉದ್ಘಾಟನೆ ಮಾಡಲಿ ಅಂತ ಹೇಳಿದರು. ಅಲ್ಲಿಗೆ ಫೇರ್ ಅವರ ಅಭಿಪ್ರಾಯ, BJP ಅಭಿಪ್ರಾಯ ಅಂತ. ಆದರೆ ಇವರು ಹೇಳ್ತಿದ್ದಾರೆ ಇಲ್ಲ, ಇದು ಒಡೆಯರ್ ವಿಜಯನಗರ ಸಾಮ್ರಾಜ್ಯದ ಹಾನಿಯಾಗಿದ್ದು ಮುಸ್ಲಿಮರಿಂದ ಅನ್ನುವಂಥದ್ದನ್ನು ಅವರುಗಳು ಹೇಳ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಇತಿಹಾಸವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಚಿನ್ನದ ನಾಡು ಹಂಪಿಯನ್ನು ಹಾಳು ಕೊಂಪೆ ಮಾಡಿದವರು ಮುಸ್ಲಿಮರು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇತಿಹಾಸವನ್ನು ತಮಗೆ ಈಗ ವರ್ತಮಾನಕ್ಕೆ ತೆಗೆದುಕೊಂಡು ಬಂದು ವರ್ತಮಾನವನ್ನು ಇತಿಹಾಸದಲ್ಲಿ ಬದುಕುವಂಗೆ ಮಾಡ್ತಾ ಇದ್ದಾರೆ ಅಶೋಕ್ ಅವರು. ಭುವನೇಶ್ವರಿಗೆ ಅವಮಾನ ಮಾಡಿದ ಬಾನು ಆಯ್ಕೆ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆಯೇ 6.5 ಕೋಟಿ ಕನ್ನಡಿಗರಲ್ಲಿ ಬೇರೆ ಯಾವ ಮಹಿಳೆಯೂ ನಿಮಗೆ ಸಿಕ್ಕಿಲ್ವಾ ಅಂತ ಅಶೋಕ್ ಅವರು ಕೇಳಿದ್ದಾರೆ. 6.5 ಕೋಟಿ ಕನ್ನಡಿಗರಲ್ಲಿ ಒಂದು 3 ಕೋಟಿ ಹೆಣ್ಮಕ್ಳೇ ಇದ್ದಾರೆ. ಆ 3 ಕೋಟಿ ಹೆಣ್ಮಕ್ಳಲ್ಲಿ ಯಾರೂ ಕೂಡ ನಿಮಗೆ ಸಿಗಲಿಲ್ವಾ ಅಂತ ಕೇಳಿದ್ದಾರೆ. ಇದು 3 ಕೋಟಿ ಹೆಣ್ಮಕ್ಳಲ್ಲಿ ಹಾಗೆ ಆಯ್ಕೆ ಮಾಡೋಂಥದ್ದಲ್ಲ. ಇದು ಅವರು ಒಬ್ಬರು ಸಾಹಿತಿಯಾಗಿ ಅವರು ಮಾಡಿರುವಂಥ ಅಚೀವ್ಮೆಂಟ್ ಬಹಳ ಮುಖ್ಯ ಅನ್ನೋಂಥನ್ನು ಗಮನಿಸಬೇಕು. ಆದರೆ ಆರ್ ಅಶೋಕ್ ಅವರ ರಾಜಕೀಯದ ಮಾತು ಹೇಗಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸಿದ್ದರಾಮಣ್ಣ, ನಿನಗೆ ಬೇರೆ ಯಾರು ಸಿಕ್ಕಿಲ್ವಾ? ಹಿಂದುಳಿದವರು ಯಾರು ಸಿಕ್ಕಿಲ್ಲ? SC STಗಳಲ್ಲಿ ಯಾರು ಸಿಕ್ಕಿಲ್ವಾ? ಬೇರೆ ಸಮುದಾಯದವರು ಯಾರು ಸಿಕ್ಕಿಲ್ವಾ? ಹೋಗಿ ಇದೇ ಹಿಡ್ಕೊಂಬರ್ತೀಯಲ್ಲ. ಯಾರು ಸಿಕ್ಕಿಲ್ಲ ಅಂದ್ರೆ ಈ ಹಿಂದೂ ಸಮುದಾಯದಲ್ಲಿ ಯಾರು ಸಿಕ್ಕಿಲ್ಲ ಅಂದ್ರೆ ಯಾರು ಇಲ್ಲ. ಹಿಂದೂಗಳಲ್ಲಿ ಒಳ್ಳೆಯರು ಯಾರು ಇಲ್ಲ. ದೇಶಕ್ಕೋಸ್ಕರ ಹೋರಾಟ ಮಾಡಿದವರು ಯಾರು ಇಲ್ಲ. ಒಳ್ಳೆ ಕವಿಗಳಿಲ್ಲ ಹಿಂದೂಗಳಲ್ಲಿ, ಒಳ್ಳೆ ಜ್ಞಾನಿಗಳಿಲ್ಲ. ಬಿಟ್ಬಿಡಿ, ಯಥಾಸುತ್ತಿ ಇಲ್ಲೇ ಹೋಗಿ ಹಿಡ್ಕೊಂಬರ್ತೀರಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭುವನೇಶ್ವರಿಯ ವಿಗ್ರಹವನ್ನ ಇಲ್ಲಿ ಮಾಡ್ತಾ ಇದ್ದೀರಾ. ಅದೇ ವಿಗ್ರಹದ ಬಗ್ಗೆ ಈ ಅಮ್ಮ ಕಾಮೆಂಟ್ ಮಾಡ್ತಾರೆ. ಕನ್ನಡವನ್ನ ಭುವನೇಶ್ವರಿ ಮಾಡ್ಬಿಟ್ರಂತೆ. ಇನ್ನೇನು ಪಾಕಿಸ್ತಾನಿ ಮಾಡ್ಬೇಕಾಯ್ತಾ? ಪಾಕಿಸ್ತಾನಿ ದೇವ್ರು ಮಾಡ್ಬೇಕಾಯ್ತಾ? ನಾವು ಭುವನೇಶ್ವರಿನೇ, ಕನ್ನಡ ತಾಯಿ ಭುವನೇಶ್ವರಿನೇ, ಭಾರತ ತಾಯಿ ಭಾರತ ಮಾತೇನೆ. ಅದಕ್ಕೆ ಹೀಗೆ ಅಶೋಕ್ ಅವರು ತಮ್ಮದೇ ಆದಂತಹ ಶೈಲಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದೆಲ್ಲ ಒಂದು ಭಾಗ. ಆದರೆ ಬಾನು ಮುಷ್ತಾಕ್ ಅವರಿಗೆ ಬುಕ್ಕರ್ ಬರಲಿ ಅಂತೇಳಿ ಹರಕೆ ಹೊತ್ತಿದ್ರಂತೆ ಅವರ ಗೆಳತಿ. ಮೈಸೂರಿನ ಮೀನಾ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹರಕೆ ತೀರಿಸೋಣ ಅಂತೇಳಿ ಅಂದ್ಕೊಂಡಿದ್ದಾರಂತೆ. ಈಗ ಭಾನು ಅವರು ಕೂಡ ಚಾಮುಂಡೇಶ್ವರಿ ತಾಯಿಯೇ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿಕೊಂಡು ಭಾನು ಮುಷ್ತಾಕ್ ಅವರು ಕೂಡ ಹೇಳಿದ್ದಾರೆ. ಆ ಮೂಲಕವಾಗಿ ನಾನು ಹೋಗಿ ಹರಕೆಯನ್ನು ತೀರಿಸ್ತೀನಿ ನನ್ನ ಗೆಳತಿಯ ಜೊತೆಗೆ. ಯಾಕೆಂದರೆ ಭಾನು ಮುಷ್ತಾಕ್ ಅವರು ಫೈನಲ್ಸ್ಗೆ ಅವರು ಬುಕ್ಕರ್ನಲ್ಲಿ ಅವರ ಹೆಸರು ಕೂಡ ಫೈನಲ್ಸ್ಗೆ ಬಂದಿದೆ ಅಂತ ಹೇಳಿದಾಗ ಅವರ ಗೆಳತಿ ಹರಕೆಯನ್ನು ಹೊತ್ಕೊಂಡಿದ್ರಂತೆ. ನನ್ನ ಪಕ್ಕದಲ್ಲಿಯೇ ಕೂತಿದ್ದ ಮೀನಾ ಮೈಸೂರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ನನ್ನ ಹರಕೆ ತೀರಿಸ್ತೀವೋಣ ಅಂತ ಕೇಳಿದ್ರು ನನಗೆ. ನಾನು ಮೀನಾ ಮೈಸೂರಿಗೆ ಹೇಳಿದೆ, ಸದ್ಯದಲ್ಲೇ ನಾನು 1 ವಾರದಲ್ಲಿ ಮತ್ತೆ ಬರ್ತೀನಿ ಮೈಸೂರಿಗೆ, ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿ ಬಂದೆ. ನಿಮ್ಮೊಡನೆ ಶೇರ್ ಮಾಡ್ಕೋಬೇಕು ಅನ್ನೋಂಥದ್ದು ಏನು ಅಂದರೆ ಚಾಮುಂಡೇಶ್ವರಿ ತಾಯಿ. ಹೀಗೆ ಈ ಇಡೀ ವಿವಾದಕ್ಕೆ ಚಾಮುಂಡೇಶ್ವರಿ ತಾಯಿ ಮೇಲೆ ನಿಮಗೆ ನಂಬಿಕೆ ಇದೆಯಾ, ನಂಬಿಕೆ ಇಲ್ವಾ, ನೀವು ಆ ನಂಬಿಕೆ ಇದ್ದರೆ ಬರಬಹುದು, ನಂಬಿಕೆ ಇಲ್ಲ ಅಂದರೆ ಬೇಡ ಅನ್ನುವ ವ್ಯಾಖ್ಯಾನಗಳನ್ನು ಮೊನ್ನೆಯಿಂದ BJP ನಾಯಕರುಗಳು ಹೇಳ್ತಾ ಇದ್ರು. ಈಗ ಬಾನು ಮುಷ್ತಾಕ್ ಅವರು ನಾನು ಬರೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೆ ಅನ್ನೋಂಥ ಹೇಳೋದ್ರ ಮೂಲಕವಾಗಿ ಹರಕೆ ತೀರಿಸೋದಕ್ಕೆ ಹೋಗ್ತಾರೆ ಅಂತ ಬರಬೇಡಿ ಅಂತ ಹೇಳೋಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮುನ್ನೆಲೆಗೆ ಬರುವಂಗೆ ಆಗಿದೆ.